ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಸೀರೆ. ಈ ಸೀರೆಯಲ್ಲಿ ಬಂದಿರೋ ಬ್ಲೌಸನ್ನು ನಾನು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಸೀರೆ ಫುಲ್ಲಾಗಿ ಈ ರೀತಿ ಇರುತ್ತೆ. ಬ್ಲೌಸ್ ಆಲ್ರೆಡಿ ಕಟ್ ಮಾಡಿ ಎತ್ತಿದ್ದೀನಿ. ನಾನು ಬ್ಲೌಸ್ ಪೀಸ್ ಮಾತ್ರ ಕಟ್ ಮಾಡಿ ಎತ್ಕೊಂಡಿದ್ದೀನಿ. ಈಗ ಕಟ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈಗ ಲೈನಿಂಗ್ನ ಎತ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನನಗೆ 13 ಇಂಚು ಇಲ್ಲ 12 ಇಂಚು ಶಾರ್ಪಾಗಿ ಬೇಕಾಗುತ್ತೆ. ನಾನು 13 ಇಂಚು ಎತ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರಲಿ ಅನ್ನೋದಕ್ಕೋಸ್ಕರ ನಾನು 13 ಇಂಚು ತೊಗೊಳ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಯಾವ ರೀತಿ ಇಟ್ಟಿದ್ದೀನಿ ಅಂತ. ಈಗ ಎಡ್ಜಸ್ ಎಲ್ಲ ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ಕೇಲ್ ಸೈಜ್ಗೆ ಒಂದು ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬ್ಯಾಕ್ಗೆ ಮಡಚಿ ಹೊಲಿಬೇಕಲ್ವ, ಬ್ಯಾಕ್ ಸೈಜು ಬ್ಯಾಕ್ ಪಾರ್ಟ್ ಮಡಚಿ ಹೊಲಿಯೋದಕ್ಕೋಸ್ಕರ ಒಂದು ಸ್ಕೇಲ್ ಸೈಜ್ 1.5 ಇಂಚ್ ಇರುತ್ತೆ. ಅದು ಅಷ್ಟು ಮಡಚಿ ಹೊಲಿಯೋಕ್ಕೆ ಗ್ಯಾಪ್ ಬಿಡ್ತಾಯಿದ್ದೀನಿ. ನೋಡಿ, ನನಗೆ ನೆಕ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡೆ. ಬ್ಲೌಸ್ನ ಕ್ಲೀನಾಗಿ ಮಡಚಿ ಈಕ್ವಲಾಗಿ ಹಾಕ್ಕೋಬೇಕು. ಕರೆಕ್ಟಾಗಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಯಾವ ರೀತಿ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ನಾನು ಫಸ್ಟು ಎಷ್ಟು ಹೈಟ್ ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಈ 3 ಮಾರ್ಕ್ ಮಾತ್ರ ಕರೆಕ್ಟಾಗಿ ಶಾರ್ಪಾಗಿ ನಾನು ಮಾರ್ಕ್ ಮಾಡ್ಕೊಳ್ಬಿಡ್ತೀನಿ. ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು 36 ಇಂಚು ಅಲ್ವಾ, ಅದಕ್ಕೆ ನನಗೆ 2.5 ಇಂಚು ಕರೆಕ್ಟಾಗಿ ಗ್ಯಾಪ್ ಬೇಕಾಗುತ್ತೆ ಅದಕ್ಕೆ. ಮತ್ತು ಶೋಲ್ಡ್ರು 3 ಇಂಚು ಶಾರ್ಪಾಗಿ ಬೇಕು. ಮತ್ತು ಆರ್ಮ್ ಹೋಲ್ ಸೈಜ್ ಬಂದು 6 ಇಂಚ್ ತಗೊಳ್ತಾ ಇದ್ದೀನಿ. ಈಗ ಆರ್ಮ್ ಹೋಲ್ ತೆಗಿತಾ ಇದ್ದೀನಿ. ನೋಡಿ, ನೆಕ್ ಶೇಪು ನಿಮ್ಗೆ ಯಾವ್ದು ಬೇಕೋ ಅದು ನೀವು ತಗೋಬೋದು. ನಾನು ಈ ಶೇಪು ತಗೊಳ್ತಾ ಇದ್ದೀನಿ. ಮತ್ತು ಹಿಪ್ ಸೈಜು 7.5 ಇಂಚ್ ಬೇಕು. 7.5 ಇಂಚು ಶಾರ್ಪು. ಮತ್ತು ಡಾಟ್ ಹಿಡಿಯೋಕೆ 1 ಇಂಚ್ ಬಿಟ್ಟು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ಟಿಚ್ ಮಾಡೋದಕ್ಕೆ 2 ಇಂಚಸ್ ಇಟ್ಕೊಳ್ತಾ ಇದ್ದೀನಿ. ಈಗ ಇದು ಫುಲ್ಲು ಕಟ್ ಮಾಡಿ ಎತ್ಕೊಳ್ಳೋಣ. ಈ ಬ್ಲೌಸ್ಗೆ ಸ್ಲೀವ್ ಮಾತ್ರ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್. ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದು ಬರೀ ಕಟಿಂಗ್ ವಿಡಿಯೋ ಮಾತ್ರನೇ. ನಮಗೆ ಸ್ಟಿಚಿಂಗ್ ಎಲ್ಲ ಎಲ್ಲಿ ಬರಬೇಕು ಅದೆಲ್ಲ ಕರೆಕ್ಟಾಗಿ ನಾಚ್ ಮಾಡ್ಕೊಳ್ತಾ ಇದ್ದೀನಿ. ಮಡಚಿ ಹೊಲಿಯೋದು, ಬ್ಯಾಕ್ ಸೈಡು ಮಡಚಿ ಹೊಲಿಯೋದಕ್ಕೆ ಎಷ್ಟು ಬೇಕು, ಮತ್ತು ಸೈಡ್ ಜಾಯಿಂಟ್ಗೆ ಯಾವ ಇದು ಬೇಕು ಅದಕ್ಕೆಲ್ಲ ಮಾರ್ಕ್ ಮಾಡಿಕೊಂಡು ನಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಕ್ರಾಸ್ ಫ್ರಂಟ್ಗೆ ಕ್ರಾಸ್ ಬಟ್ಟೆನೇ ಹಾಕ್ಕೊಳ್ಳೋದು. ಅದಕ್ಕೋಸ್ಕರ ಈ ರೀತಿ ಬ್ಯಾಕ್ ಸೈಡನ್ನ ತಗೊಂಡು ಅದನ್ನೇ ಈ ರೀತಿ ಹಾಕ್ಕೊಂಡು ಇಟ್ಟು ಲೈಟಾಗಿ ಕ್ರಾಸ್ ಇಟ್ಟಿರ್ತೀನಿ ಅಷ್ಟೇ ಫ್ರೆಂಡ್ಸ್. ನೀವು ಸ್ಟಿಚ್ ಮಾಡಿ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಸ್ಟಿಫ್ ಆಗಿರುತ್ತೆ. ಇಷ್ಟು ಮಾತ್ರ ಮಾರ್ಕ್ ಮಾಡಿಕೊಂಡು
ನೋಡಿ ಫ್ರಂಟಲ್ಲಿ ನಮಗೆ ಇದು ಆರ್ಮ್ ಹೋಲ್ ಸ್ವಲ್ಪ ಒಳಗಡೆ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಕಾಲು ಇಂಚ್ ಅಷ್ಟೇ ಒಳಗಡೆ ಇಟ್ಟು ಕಟ್ ಮಾಡ್ಕೊಳ್ಳಿ. ಫ್ರಂಟ್ ನೆಕ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ತೀನಿ. ನನಗೆ 6.5 ಇಂಚ್ ಬೇಕು, ಕರೆಕ್ಟಾಗಿದೆ. ಮತ್ತು ಈ ಕೊಕ್ಕಿ ಬಟ್ಟೆ ಕಾಜಾಗ ಎಲ್ಲ ನಾನು 5.5 ಬೇಕು ನನಗೆ. ಅಲ್ಲಿ ಡಾಟ್ಸ್ ಮತ್ತು ಎಲ್ಲ ಹೋಗಿ 5.5 ಇಟ್ಕೊಳ್ತಾ ಇದ್ದೀನಿ. ಮತ್ತು ಮೇಲೆ 1 ಇಂಚ್ ಕರೆಕ್ಟಾಗಿ ಇಟ್ಕೊಂಡು ಡೌನಲ್ಲಿ ಈ ಥರ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಸೆಂಟ್ರ್ ಡಾಟ್ ಸಿಗುತ್ತೆ. ಇದಕ್ಕೆ 14 ಇಂಚು ಇಟ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ನಿಮಗೆ ಇಲ್ಲಿ ಡಾಟ್ ಹಿಡಿಯೋದು ಎಷ್ಟು ಇಂಚಿಗೆ ಹಿಡ್ಕೊಳ್ತೀರ ಅನ್ನೋದು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನನಗೆ 1.25 ಇಂಚ್ ಆದರೆ ಸಾಕಾಗುತ್ತೆ, 1 ಇಂಚು 1.25 ಇಂಚ್ ಆದರೆ ಸಾಕಾಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಬೇಕು ಅನ್ನೋರು 1.5 ಇಂಚ್ಗೆ ಕೂಡ ಇಕ್ಕೋಬೋದು. ನನಗೆ 1.25 ಇಂಚು ಸಾಕು, ಅದಕ್ಕೋಸ್ಕರ ಇಷ್ಟು ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಶೇಪ್ ತಗೊಂಡಿದ್ದೀನಿ ಅಷ್ಟೇ. ಈಗ ಕಟ್ ಮಾಡಿ ಎತ್ಕೊಳ್ಳೋಣ. ಈಗ ಬೆಲ್ಟ್ ಪಟ್ಟಿಗೆ ಪೀಸ್ ನೋಡಿ ಈ ರೀತಿ ಡಬಲ್ ಆಗಿ ಫೋಲ್ಡ್ ಮಾಡ್ಕೊಂಡಿರ್ತೀನಿ. ಈ ರೀತಿ ಡಬಲ್ ಆಗಿ ಫೋಲ್ಡ್ ಮಾಡಿ ಮತ್ತೆ ಇದನ್ನು ಡಬಲ್ ಆಗಿ ಫೋಲ್ಡ್ ಮಾಡಿಕೊಂಡ್ರೆ 4 ಪೀಸ್ ಇರುತ್ತೆ. ಅಲ್ಲಿ ನಿಮಗೆ ಎಷ್ಟು ಬೆಲ್ಟ್ ಪಟ್ಟಿಗೆ ಎಷ್ಟು ಇಂಚ್ ಬಟ್ಟೆ ಬೇಕೋ ಅಷ್ಟು ಇಂಚಿಗೆ ನೀವು ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನನಗೆ 3 ಇಂಚ್ ಬೇಕು, 3.5 ಇಂಚ್ ಕರೆಕ್ಟ್ ಆಗುತ್ತೆ ನನಗೆ. ಅದಕ್ಕೋಸ್ಕರ 3.5 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಎರಡಾಗಿ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪೀಸ್ 2 ಸಿಗುತ್ತೆ. ನೋಡಿ ಬ್ಯಾಕ್ ಪ್ಯಾಂಟು ಫ್ರಂಟ್ ಪಾರ್ಟು ರೆಡಿಯಾಗಿದೆ. ಈಗ ಸ್ಲೀವ್ ಸ್ಟಿಚ್ ಮಾಡಬೇಕು. ಸ್ಲೀವ್ ಸ್ವಲ್ಪ ಡಿಸೈನ್ ಸ್ಲೀವ್ ಅನ್ನೋದರಿಂದ ಬಟ್ಟೆ ನನಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಡಚಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಡಚ್ಕೊಂಡಿದ್ದೀನಿ ಅನ್ನೋದನ್ನು ಇನ್ನೊಂದು ಸತಿ ನೋಡ್ಕೊಳ್ಳಿ. ಇದು ಸ್ಲೀವ್ ಸ್ಟಿಚ್ ಮಾಡೋದಕ್ಕೋಸ್ಕರ ಲೈನಿಂಗ್ ಮೇನ್ ಕ್ಲಾತ್ ಹಾಕಿ ಸ್ಟಿಚ್ ಮಾಡೋದಕ್ಕೋಸ್ಕರ ಒಂದು ಅರ್ಧ ಇಂಚು ಗೆರೆ ಹಾಕ್ಕೊಂಡಿದ್ದೀನಿ. ಇದು 9 ಇಂಚ್ ಇದೆ ಶಾರ್ಪಾಗಿ ನನಗೆ ಫುಲ್ಲಾಗಿ. ಈಗ ಬ್ಲೌಸ್ನ ಇಟ್ಕೊಂಡು ನಿಮಗೆ ಯಾವ ಸೈಜ್ಗೆ ಬೇಕು ಅದಕ್ಕೆ ಕರೆಕ್ಟಾಗಿ ಇಟ್ಟು ಮೆಷರ್ ಮಾಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಫುಲ್ಲಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಶೇಪ್ ತೆಗಿಬೇಕು. ಇದು ನಾರ್ಮಲ್ ಸ್ಲೀವ್ ಅಲ್ವಾ. ಇವಾಗ ನಾವು ಡಿಸೈನ್ ಮಾಡಬೇಕು, ಅದಕ್ಕೋಸ್ಕರ ಕರೆಕ್ಟಾಗಿ 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 15 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು 4 ಇಂಚಿಗೆ ಈ ರೀತಿ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ನೀವು ಸುಮ್ಮನೆ ರಫಾಗಿ ಎಳ್ಕೊಂಡಿದ್ದೆ. ಈಗ ಸ್ಲೀವ್ ಸ್ಟಿಚ್ ಮಾಡೋದಕ್ಕೋಸ್ಕರ ಒಂದು ಸ್ಕೇಲ್ ಏನು ಸೈಜ್ ಇದೆ ಆ ಸೈಜ್ಗೆ ಎಕ್ಸ್ಟ್ರಾ ಇದು ಬಿಟ್ಟಿದ್ದೀನಿ. ನೋಡಿ ಕರೆಕ್ಟಾಗಿ ಇದು
ಇದೆಯಾ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ 4 ಇಂಚ್ಗೆ ಇಲ್ಲೊಂದು ಗೆರೆ ಹಾಕ್ಕೊಳ್ಳಿ ಸ್ಟ್ರೈಟಾಗಿ, ಮತ್ತು ಇಲ್ಲಿನೂ ಅದೇ ಸ್ಟ್ರೈಟಾಗಿ ಹಾಕ್ಕೋಬೇಕಾಗುತ್ತೆ, ಅದೇ 4 ಇಂಚ್ಗೂ ಈ ಕಡೆನೂ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕಾಗುತ್ತೆ. ನೋಡಿ ಅದನ್ನು ಈ ರೀತಿ ಶೇಪ್ ತಗೋಬೇಕು ನಾವು. ಶೇಪ್ ತಗೊಂಡು ಅದಕ್ಕೆ ಅಲ್ಲೇ ಹಂಗೆ ಜಾಯಿನ್ ಮಾಡಬೇಕಾಗುತ್ತೆ. ನೋಡಿ ಫುಲ್ ಲೆಂತ್ 15 ಇಂಚು, ಆ ಲೆಂತ್ ಬಂದು 9 ಇಂಚ್ 10 ಇಂಚ್ ನಿಮ್ಮ ಸೈಜ್ಗೆ ಎಷ್ಟು ಬೇಕೋ ಅಷ್ಟಿಗೆ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಷ್ಟೇ. ಈಗ ಕಟ್ ಮಾಡಿ ಎತ್ಕೊಳ್ತೀನಿ ನಾನು. ಈ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಇದೇ ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ, ಅದಕ್ಕೋಸ್ಕರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಎಲ್ಲ ಕಟ್ ಮಾಡಿ ಎತ್ಕೊಳ್ಳಿ, ಮತ್ತು ಎಲ್ಲ ನಾಚ್ ಹಾಕ್ಕೊಳ್ತೀನಿ. ನೋಡಿ ಫುಲ್ಲಾಗಿ ಕಟ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಈಗ ಬೆಲ್ಟ್ ಪಟ್ಟಿಗೂ ಬೆಲ್ಟ್ ಅಂತೀನಿ ನೋಡಿ, ಹುಕ್ಸು ಪಟ್ಟಿಗೂ ಕಾಜಾ ಪಟ್ಟಿಗೂ ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ತಗೊಂಡು ಮೇನ್ ಕ್ಲಾತಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಎಲ್ಲ ನಿಮಗೆ ಬೇಕಾಗಿರೋದು. ಇದು ಬ್ಲೌಸ್ ಪೀಸು. ನಿಮ್ಗೆ ಯಾವ ಕಡೆ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಂಡು ಬಿಡೋಣ ಫಸ್ಟು, ಯಾಕಂದರೆ ಬ್ಯಾಕ್ ಕಟ್ ಮಾಡಿಬಿಟ್ವಿ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೋಸ್ಕರ ಫಸ್ಟು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಆ ಬಾರ್ಡ್ರ್ ಬಂದಿರೋದು ಬಂದು ಸ್ಲೀವ್ಗೆ ಬರುತ್ತೆ. ಸೊ ಈಗ ಫಸ್ಟು ಸ್ಲೀವ್ ಕಟ್ ಮಾಡ್ಕೊಳ್ತೀನಿ, ಆಮೇಲೆ ಮಿಕ್ಕಿದ ಬಟ್ಟೆಯಲ್ಲಿ ಯಾವ ಕಡೆ ಮೇಲೆ ಬರಬೇಕು ಅದೆಲ್ಲ ನೋಡಿಕೊಂಡು ಆಮೇಲೆ ಫುಲ್ಲಾಗಿ ಕಟ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಮೇನ್ ಕ್ಲಾತಲ್ಲಿ ಯಾವ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಅನ್ನೋದೆಲ್ಲ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಸು ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.